ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಶುಭ ಸುದ್ದಿಯನ್ನ ನೀಡಿದ್ದಾರೆ. ಇನ್ಮುಂದೆ ರೈಲ್ವೆ ಇಲಾಖೆ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದಾವಣಗೆರೆಯಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಕನ್ನಡದಲ್ಲಿಯೇ ಪರೀಕ್ಷೆಯನ್ನ ಬರೆದು ನೇಮಕವಾಗಬಹುದು ಅಂತ ಹೇಳಿದ್ದಾರೆ. ಈ ಮೂಲಕ 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವತ್ತು ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನೀವು ಮಕ್ಕಳಿದ್ರೆ ಓದಿಸಿ, ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ನಲ್ಲಿ ಏನು ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಬೆಳಗಾವಿಯ ಬೈಲಹೊಂಗಲದ ಸಿದ್ದಸಮುದ್ರ ಗ್ರಾಮದಲ್ಲಿ ಯೋಧನಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಯೋಧ ಫಕೀರಪ್ಪ ಅರವಳ್ಳಿ ಸತತ 17 ವರ್ಷ ದೇಶ ಸೇವೆಯನ್ನ ಸಲ್ಲಿಸಿ ತವರಿಗೆ ಮರಳಿದ್ದಾರೆ. ಗ್ರಾಮದ ಮುಖಂಡರು, ವ್ಯಾಪಾರಸ್ಥರು ರಸ್ತೆಯುದ್ದಕ್ಕೂ ನಿಂತು ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿಮಳೆಗೈದರು. ಬಳಿಕ ಗ್ರಾಮದ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯೋಧನಿಗೆ ಸನ್ಮಾನಿಸಿ ಗೌರವಿಸಿದರು. ವಿಜಯನಗರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನ ಆಚರಣೆ ಮಾಡಲಾಯಿತು. ಕೂಡ್ಲಿಗೆಯಲ್ಲಿ ಗಾಂಧಿಗಾಗಿ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ಗಾಂಧೀಜಿಯವರ ಅನುಯಾಯಿಗಳ ಜೊತೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಹೆಜ್ಜೆ ಹಾಕಿದರು. ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟದ ಅಡ್ಡೆ ಮೇಲೆ ಹಾಸನ ಬೇಲೂರು ತಹಸೀಲ್ದಾರ್ ದಾಳಿ ನಡೆಸಿದ್ದಾರೆ. ಅಡಗೂರು ಗ್ರಾಮದ ಮನೆಯೊಂದರ ಬಳಿಯ ಗೋದಾಮಿನಲ್ಲಿ ಇರಿಸಿದ್ದ 95 ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತಹಸೀಲ್ದಾರ್ ದಾಳಿ ಮಾಡ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಸಂಬಂಧ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ವಾಗ್ದಾಳಿ ಮಾಡಿದ್ದಕ್ಕೆ ಶಾಸಕ ಶರಣು ಸಲ್ಗಾರ್ ಕಿಡಿಕಾರಿದ್ದಾರೆ. ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಯತ್ನಾಳ್ಗೆ ಅಸಮಾಧಾನ ಇದೆ. ವಾಜಪೇಯಿ ಸರ್ಕಾರದಲ್ಲಿ ನೀವು ಕೇಂದ್ರ ಸಚಿವರಾಗಿದ್ದಾಗ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ದೇವೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದಕ್ಕೆ ನೀವೇಕೆ ಹೊಟ್ಟೆ ಕಿಚ್ಚು ಪಟ್ಕೋತೀರಿ ಅಂತ ಶಾಸಕ ಶರಣು ಸಲ್ಗಾರ್ ವ್ಯಂಗ್ಯವಾಡಿದ್ದಾರೆ. ಧಾರವಾಡದಲ್ಲಿ ರಾಷ್ಟ್ರಧ್ವಜದ ಮೇಲೆ ಟಿಪ್ಪು ಧ್ವಜ ಕಟ್ಟಿದ ಪ್ರಕರಣ ಕಾವೇರ್ತಾ ಇದೆ. ರಾಷ್ಟ್ರದ್ರೋಹದ ಕೆಲಸ, ತಕ್ಷಣ ಈ ರಾಷ್ಟ್ರದ್ರೋಹಿಗಳನ್ನ ಬಂಧಿಸಬೇಕು ಅಂತ ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದು ದೇಶಕ್ಕೆ ಅಪಮಾನ ಮಾಡಿದಂತೆ. ಇಂಥ ದ್ರೋಹಿಗಳನ್ನ ಬಚಾವ್ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇಡೀ ದೇಶದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ಇಬ್ಬರು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ನಡ್ಕೊಂಡು ಬಂದಂಥ ರೀತಿ. ಧಾರವಾಡದಲ್ಲಿ ಟಿಪ್ಪು ಸರ್ಕಲ್ನಲ್ಲಿ ಟಿಪ್ಪು ಸುಲ್ತಾನನ ಧ್ವಜ ಮೇಲ್ಗಡೆ ಹಾರಿಸಿ ಕೆಳಗಡೆಗೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರದ್ರೋಹದ ಕೆಲಸವನ್ನ ಮಾಡಿದ್ದಾರೆ. ಇಮಿಡಿಯೇಟ್ ಅಂಥ ರಾಷ್ಟ್ರದ್ರೋಹಿಗಳನ್ನ ಬಂಧಿಸಿ ದೇಶದ್ರೋಹಿ ಅವರ ಸೆಕ್ಷನ್ ಹಾಕಿ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತೀವಿ. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಟ್ರಕ್ ಒಂದು ಅಂಗಡಿಗಳಿಗೆ ನುಗ್ಗಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಈ ಘಟನೆ ನಡೆದಿದೆ. ಚಾಲಕ ಟ್ರಕ್ ನಿಲ್ಲಿಸಿ ಮೆಡಿಕಲ್ಗೆ ಹೋಗಿದ್ದ ಈ ವೇಳೆ ಟ್ರಕ್ಗೆ ಹ್ಯಾಂಡ್ ಬ್ರೇಕ್ ಹಾಕದೆ ಹಾಗೆ ಹೋಗಿದ್ದ. ಇದರಿಂದ ತಗ್ಗು ರಸ್ತೆ ಆಗಿದ್ದರಿಂದ ಟ್ರಕ್ ಮುಂದಕ್ಕೆ ಹೋಗಿದೆ. ಈ ಘಟನೆಯಲ್ಲಿ ಹೋಟೆಲ್ ಹಾಗೂ ಬಾಳೆಹಣ್ಣಿನ ಅಂಗಡಿಯ ಮುಂಭಾಗ ಧ್ವಂಸವಾಗಿದ್ದು
ಟ್ರಕ್ ಹೋಟೆಲ್ಗೆ ನುಗ್ತಾ ಇದ್ದಂತೆ ಜನ ಹೊರಗೆ ಓಡೋಡ್ ಬಂದಿದ್ದಾರೆ. ಉಚಿತ ಸೀರೆ ಪಡೆಯೋದಕ್ಕೆ ನಾರಿ ಮಣಿಯರು ಮುಗಿಬಿದ್ದಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಗಾಂಧಿ ಸರ್ಕಲ್ ಅಲ್ಲಿ ನಡೆದಿದೆ. ಕಾಂಗ್ರೆಸ್ನ ಶಾಸಕ KY ನಂಜೇಗೌಡ ಗಾಂಧಿ ಜಯಂತಿ ಅಂಗವಾಗಿ ಉಚಿತವಾಗಿ ಸೀರೆ ವಿತರಿಸಿದರು. ಸೀರೆಗಾಗಿ ಮುಗಿಬಿದ್ದ ಮಹಿಳೆಯರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಹಾಸ್ಟೆಲ್ ಕಳಪೆ ಊಟ ನೀಡಲಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿಯ ಜೇವರ್ಗಿಯ BCM ಮೆಟ್ರಿಕ್ ಹಾಸ್ಟೆಲ್ ಅಲ್ಲಿ ಈ ಘಟನೆ ನಡೆದಿದೆ. ಊಟದಲ್ಲಿ ಜಿರಳೆ ಹುಳುಗಳು ಬರ್ತಾ ಇವೆ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿ ಪೂರ್ವಭಾವಿ ಮರುಪರೀಕ್ಷೆ ದಿನಾಂಕ ನಿಗದಿಯಾಗಿದೆ. ಮುಂದಿನ ಡಿಸೆಂಬರ್ 29ಕ್ಕೆ ಪರೀಕ್ಷೆ ನಡೆಯಲಿದೆ ಅಂತ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಅಲ್ಲದೆ ಡಿಸೆಂಬರ್ 29ನೇ ತಾರೀಕು ಇತರ ಯಾವುದೇ ಪರೀಕ್ಷೆ ನಿಗದಿ ಆಗಿರೋದೇ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡೇ ಮರುಪರೀಕ್ಷೆಗೆ ಆ ದಿನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇತರ ಯಾವುದೇ ಪರೀಕ್ಷೆಗಳನ್ನ 29ನೇ ತಾರೀಕೆ ನಿಗದಿ ಮಾಡಿದ್ದಾರೆ. ಅದಕ್ಕೆ ಆಯೋಗ ಹೊಣೆ ಆಗುವುದಿಲ್ಲ. ಯಾವುದೇ ಕಾರಣಕ್ಕೂ ಪರೀಕ್ಷೆ ಮುಂದೂಡುವುದಿಲ್ಲ ಅಂತ ಅಧಿಸೂಚನೆಯಲ್ಲಿ ವಿವರಿಸಲಾಗಿದೆ. ಶಕ್ತಿ ಯೋಜನೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಬಡ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಿಸುವುದಕ್ಕೆ ಅನುಕೂಲವಾಗುವ ಶಕ್ತಿ ಯೋಜನೆಯಡಿಯಲ್ಲಿ ಒಟ್ಟು ದಾಖಲೆಯ 300 ಕೋಟಿ ಉಚಿತ ಬಸ್ ಟಿಕೆಟ್ ಅನ್ನು ಕೊಂಡು ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು. ಈ ಒಟ್ಟು ಉಚಿತ ಪ್ರಯಾಣದ ಟಿಕೆಟ್ ಮೌಲ್ಯ ಬರೋಬ್ಬರಿ 7,243 ಕೋಟಿ ರೂಪಾಯಿ ಆಗಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ಯುವತಿ ಪಿಜಿಗೆ ತಡವಾಗಿ ಹೋಗಿದ್ದಕ್ಕೆ ಪಿಜಿ ಮಾಲೀಕ ಯುವತಿ ಕಡೆಯವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಯುವತಿ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಓದ್ತಾ ಇದ್ರು. ಪಿಜಿಗೆ ತಡವಾಗಿ ಬಂದಿದ್ದಕ್ಕೆ ಪಿಜಿ ಮಾಲೀಕ ಒಳಗೆ ಸೇರಿಸಲ್ಲ ಅಂತ ಕಿರಿಕ್ ಮಾಡಿದ್ದಾರೆ. ಇದಾದ ಬಳಿಕ ತಕ್ಷಣ ಯುವತಿ ಪೋಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ಸ್ಥಳಕ್ಕೆ ಬಂದ ಪೋಷಕರ ಮೇಲೆ ಪಿಜಿ ಮಾಲೀಕ ಹಲ್ಲೆ ನಡೆಸಿದ್ದಾನೆ. ಮದುವೆ ಆಗುವಂತೆ ಟಾರ್ಚರ್ ಕೊಟ್ಟಿದ್ದಕ್ಕೆ ಯುವಕನೋರ್ವ ಸುಸೈಡ್ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ CK ಪಾಳ್ಯ ರಸ್ತೆಯಲ್ಲಿರುವ ಸಾಯಿ ಸಮೃದ್ಧಿ ಲೇಔಟ್ ಅಲ್ಲಿ ಈ ಘಟನೆ ನಡೆದಿದೆ. ಅಕ್ಟೋಬರ್ 1ನೇ ತಾರೀಕು ವೀಣಾ ಮದನ್ ಅನ್ನು ಮನೆಗೆ ಕರೆಸಿಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಕುಡಿದು ಮಾನಸಿಕವಾಗಿ ಕಿರುಕುಳ ನೀಡಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅದೇ ಕಿರುಕುಳಕ್ಕೆ ಬೇಸತ್ತ ಮದನ್ ರೂಮ್ನಲ್ಲಿರುವ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ ಹುಳಿಮಾವು ಠಾಣೆಯ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಪೋಷಕರಿಗೆ ಶವ ಹಸ್ತಾಂತರಿಸಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕಾರುಬಾರು ಹೆಚ್ಚಾಗಿದೆ. ಸೈಯದ್ ಅಲ್ತಾಫ್ ಅಹಮದ್ ಎಂಬಾತ ಇತ್ತೀಚೆಗೆ ಬರ್ತ್ಡೇ ಪಾರ್ಟಿಯಲ್ಲಿ ಬರೋಬ್ಬರಿ 6 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಹುಚ್ಚಾಟ ಮೆರೆದಿದ್ದಾನೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಸ್ಕ್ರಾಪ್ ಗೋಡೌನ್ನಲ್ಲಿ ಈ ಪ್ರಕರಣ ನಡೆದಿದೆ. ಸೆಪ್ಟೆಂಬರ್ 22ನೇ ತಾರೀಕು ಮೊಯಿನ್ ಖಾನ್ ಎಂಬಾತನ ಬರ್ತ್ಡೇ ಇತ್ತು. ಅಲ್ಲಿಗೆ ಬಂದಿದ್ದ ಸೈಯದ್ ಈ ರೀತಿ ದರ್ಪ ಮೆರೆದಿದ್ದಾನೆ. ಈ ವಿಡಿಯೋನ ಗಮನಿಸಿದಂತಹ ಬೆಂಗಳೂರು ಪೊಲೀಸ್ನ ಸೋಷಿಯಲ್ ಮೀಡಿಯಾ ವಿಂಗ್ ತಕ್ಷಣ ಅಪರಾಧ ವಿಭಾಗಕ್ಕೆ ಮಾಹಿತಿಯನ್ನು ನೀಡಿದೆ. ಸಿಸಿಬಿ ಪೊಲೀಸರು ಆರೋಪಿ ಅಲ್ತಾಫ್ಗೆ ಹೆಡೆಮುರಿ ಕಟ್ಟಿದ್ದಾರೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ FIR ಅನ್ನು ದಾಖಲಿಸಿದ್ದಾರೆ. ಜಾಲಿ ರೈಡ್ ಮಾಡೋದಕ್ಕೆ ಬಂದು ನಿಂತಿದ್ದ ಬೈಕ್ಗೆ ಬುಲೆಟ್ ಬೈಕ್ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಈ ಘಟನೆ ದೊಡ್ಡಬಳ್ಳಾಪುರ ಹೊರವಲಯದ ಸಿದ್ದೇನಾಯಕನಹಳ್ಳಿ ಬಳಿ ನಡೆದಿದೆ. ಡಿಕ್ಕಿ ರಭಸಕ್ಕೆ ಬುಲೆಟ್ ಬೈಕ್ ನಜ್ಜುಗುಜ್ಜಾಗಿದ್ದು ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಕರುನಾಡಲ್ಲಿ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಂಗಳೂರು ದಸರಾಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆದರೆ ಈ ಬಾರಿ ಕರಾವಳಿಯಲ್ಲಿ ಸಾಂಪ್ರದಾಯಿಕ ದಾಂಡಿಯಾ ನೃತ್ಯ ವಿರೋಧದ ಕಿಚ್ಚು ಹಚ್ಚಿಸಿದೆ. ದಸರಾ ವೇಳೆ ಉತ್ತರ ಭಾರತದ ದಾಂಡಿಯಾ ನೃತ್ಯವನ್ನ ಕರ್ನಾಟಕದ ಹಲವು ಕಡೆ ಆಯೋಜಿಸುತ್ತಾರೆ. ಆದರೆ ಮಂಗಳೂರಿನ ಕೆಲವು ಕಡೆ ದಾಂಡಿಯಾ ಹೆಸರಲ್ಲಿ ಅಸಭ್ಯ ನೃತ್ಯ ನಡೆಸಲಾಗುತ್ತಂತೆ. ಮಾಲ್ ಹೋಟೆಲ್ಗಳಲ್ಲಿ ಮದ್ಯ ಸೇವಿಸಿ ದಾಂಡಿಯಾ ಹೆಸರಲ್ಲಿ ಮೋಜು ಮಸ್ತಿ ಮಾಡಲಾಗುತ್ತೆ ಎನ್ನುವ ಗುಮಾನಿ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಹಿಂದೂ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.